ಅರ್ಧ ಗ್ರಾಜುಯೇಟ್ ಎಷ್ಟು ಸಿಗ್ತದೆ ಸರ್ ಎಂಪ್ಲಾಯ್ಸ್ಗೆ? ಸರ್, ಗ್ರಾಜುಟಿ ಅನ್ನೋದು ಮೊದಲನೇದಾಗಿ ನಾವೇನು ಅರ್ಥ ಮಾಡ್ಕೋಬೇಕಾದ್ರೆ, ನಮ್ಮ ನೌಕರರ ನಿವೃತ್ತಿ ಆದ್ಮೇಲೆ ಬರುವಂತ ಒಂದು ದೊಡ್ಡ ಇಡುಗಂಟು ಅಂದ್ರೆ ಇದು ಗ್ರಾಜುಟಿ ಸರ್. ಹೌದು. PF ಅನ್ನೋದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ತಗೊಳ್ಬಹುದು, ಬಳಸ್ಕೊಂಡ್ಬಿಟ್ಟಿರ್ಬೋದು. ಮತ್ತೊಂದು ಮಗದೊಂದು ಚೆನ್ನಾಗಿರೋರು, ಹಣದ ಅವಶ್ಯಕತೆ ಇಲ್ದಿರೋರು PF ನ ಇಟ್ಕೊಂಡ್ ಬಂದಿರ್ತಾರೆ. ಆ PF ದೊಡ್ಡ ಮೊತ್ತವಾಗಿ ಏನೋ ಸೇರ್ಕೊಂಡ್ ಬರುತ್ತೆ. ಆದ್ರೆ ಗ್ರಾಜುಟಿ ಇಸ್ ಅ ಫಿಕ್ಸೆಡ್ ಸರ್. ಗ್ರಾಜುಟಿ 2002ರಿಂದ ಹಿಂದೆ ಏನು ನೇಮಕಾತಿ ಹೊಂದಿದ್ರು ಅವ್ರಿಗೆಲ್ಲಾನು ಪೂರ್ತಿ ಗ್ರಾಜುಟಿ ಅವರು ಮಾಡಿದಂತ ನಂಬರ್ಸ್ ಆಫ್ ಇಯರ್ಸ್ ಇಂಟು ಬೇಸಿಕ್, ಆ ಲಾಸ್ಟ್ ಬೇಸಿಕ್ ಪ್ಲಸ್ DA ಸರ್. ಅದು ಒಂದು ದೊಡ್ಡ ಮೊತ್ತವಾಗಿ ಬರ್ತಾ ಇತ್ತು. ಆದ್ರೆ ಸಾರಿಗೆ ನೌಕರಿಗೆ ಕಡಿಮೆನೆ ಅದು, ಯಾಕಂದ್ರೆ ನಮ್ಗೆ ಮೂಲ ವೇತನನೇ ಹತ್ತಲ್ಲ. ಸೊ ಅಲ್ಲಿ ನಮ್ಗೆ ಬೇಸಿಕ್ ಕಮ್ಮಿ ಇದೆ. ಆದ್ರೆ ಈಗ 2002ರಿಂದ ಅಪಾಯಿಂಟ್ ಆಗಿರೋ ನಮ್ಗೆ ನಂಬರ್ಸ್ ಆಫ್ ಇಯರ್ 15 ದಿನದ ಸಂಬಳ ಅಂದ್ರೆ ಲಾಸ್ಟ್ ಡ್ರಾನ್ ಪೇಮೆಂಟ್, ಬೇಸಿಕ್ ಮತ್ತೆ DA. ಸೊ ಅರ್ಧಕ್ಕರ್ಧ ಕಮ್ಮಿ ಆಯ್ತು. ಈ ಒಂದು ಸಂಘಟನೆ ಮಾಡಿದ ಎಡವಟ್ಟಿನಿಂದ ಅರ್ಧ ಗ್ರಾಜುಟಿ ಆಗಿದೆ. ಅರ್ಧ ಗ್ರಾಜುಟಿ ಆಗಿರೋದೊಂದು ಪರಿಣಾಮ ಇವರು ಯಾವಾಗ ನೋಡ್ಕೊಂಡವ್ರು ಅಂದ್ರೆ 2022ರಲ್ಲಿ ತಗೊಂಡೋಗಿ ಒಂದು ಕೇಸ್ ಹಾಕಿದ್ದಾರೆ. 2022ರಲ್ಲಿ ಕೇಸ್ ಹಾಕಿದ್ದಾರೆ. ಇದು ಆಗಿದ್ದು 2002ರಲ್ಲಿ ಆಗೋಗಿದೆ. 20 ವರ್ಷಗಳ ನಂತರ ನಾಗಲಕ್ಷ್ಮಿ ಅವರು ನಿವೃತ್ತಿ ಆದ ನಂತರ ಅವ್ರಿಗೆ ಗ್ರಾಜುಟಿ ಇಷ್ಟು ಕಡಿಮೆ ಆಗಿದೆ, ನಮ್ಗೆ ಇಷ್ಟು ಬರ್ಬೇಕಾಗಿತ್ತು, ಇದು ರೂಲ್ಸ್ ಮೇಲೆ ಕೊಡ್ಬೇಕಾಯ್ತು, ನೀವು ಆಕ್ಟ್ ಮೇಲೆ ಕೊಡ್ತಾ ಇದ್ದೀರಾ, ಇದು ನಮ್ಗೆ ಅನ್ಯಾಯ ಆಗಿದೆ ಅಂತ ಬಿಟ್ಟು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಯಾಕೆ ಸರ್ ಅಷ್ಟೊಂದು ಕಡೆ MNCಗೆ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸುಮಾರು 100ಕ್ಕೂ ಹೆಚ್ಚು ಕಡೆ ಒಂದು ಆಡಳಿತ ಹೊಂದಿರತಕ್ಕಂತ ಒಂದು ಸಂಘಟನೆ, ಇದು ಅರ್ಥ ಆಗ್ಲಿಲ್ಲ ಅವ್ರಿಗೆ? ಅದು ಅವ್ರನ್ನೇ ಕೇಳ್ಬೇಕು ಸರ್ ಪ್ರಶ್ನೆ. ಇಷ್ಟು ವರ್ಷ ಬೇಕಾಯ್ತಾ? ಇವರು ನಮ್ಮ ಕಚೇರಿಗೆ ಪತ್ರ ಬಂದಿಲ್ಲ, ನಮ್ಗೆ ನಮ್ಮ ಏನು ಸಂಘ ಬೇರೆ ಕಡೆ ಎಲ್ಲ ಶಿಫ್ಟ್ ಆಗಿತ್ತು, ಅದು ಇದು ಅಂತ ಹೇಳ್ತಾರೆ. ಸ್ವಾಮಿ, ನೀವು ಅಷ್ಟೆಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ. ಪ್ರತಿ ನೋಟಿಫಿಕೇಶನ್, ನೇಮಕಾತಿ ನೋಟಿಫಿಕೇಶನ್ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಹೌದು, ನೇಮಕಾತಿ ನೋಟಿಫಿಕೇಶನ್ ಬರುತ್ತೆ, ಒಂದು ನೇಮಕಾತಿ ನೋಟಿಫಿಕೇಶನ್ ಆಮೇಲೆ ತಗೋಣ. ಆದ್ರೆ ಪ್ರತಿ ತಿಂಗಳು 30-31 ತಾರೀಕು ಜನ ರಿಟೈರ್ಡ್ ಆಗ್ತಾ ಇರ್ತಾನೆ ಎಂಪ್ಲಾಯ್ಸ್. 6 ತಿಂಗಳು 3 ತಿಂಗಳು ವರ್ಷ ಆದ್ಮೇಲೆ ಅವ್ರು ಗ್ರಾಜುಯೇಟ್ ಅಮೌಂಟ್ ಬರ್ತಾ ಇತ್ತಲ್ಲ, ಪ್ರತಿ ತಿಂಗಳು ರಿಟೈರ್ಡ್ ಆಗ್ತಾರೆ. ಮತ್ತೆ 20 ಹೆಚ್ಚು ಕಮ್ಮಿ 20 ವರ್ಷ ಅಂತಂದ್ರೆ 20 ವರ್ಷಕ್ಕೆ ಎಷ್ಟು ಸಾವಿರ ಜನ ರಿಟೈರ್ಡ್ ಆದ್ರು? ಅಲ್ಲಲ್ಲ, ನಾವು ಅದನ್ನೇ ಕೇಳ್ತಾ ಇರೋದು. 20 ವರ್ಷಗಳ ನಂತರ ನಿಮ್ಮ ಗಮನಕ್ಕೆ ಬಂತಿದ್ದು ಅರ್ಧ ಗ್ರಾಜುಟಿ ಆಗಿದೆ ಅನ್ನೋದನ್ನ. ತದನಂತರ ನೀವು ಕೇಸ್ ಹಾಕಿದ್ರಿ, ಆ ಕೇಸ್ ಏನಾಯ್ತು ಅಂತ ನೀವು ನಮ್ಮ ನೌಕರಿಗೆ ತಿಳಿಸ್ತಾನೆ ಇಲ್ಲ. ಅಂದ್ರೆ ಜಾಣ ಕುಳ್ಳಾಯ್ತಾ? ಅದೇ ತರ ಕಾಣಿಸ್ತಾ ಇದೆಯಲ್ಲ, ನಿಮ್ ಕಣ್ಣು ಮುಂದೆನೇ ಇದೆಯಲ್ಲ. ಬೇರೆ ಎಲ್ಲೂ ಹುಡ್ಕಕ್ ಹೋಗ್ಬಿಡಿ, ಇಲ್ಲೇ ಇದೆಯಲ್ಲ 22ರದ ಏನು ಹಾಕಿರುವಂತ ಕೇಸು ಇನ್ನೂ ಹಂಗೆ ಇದೆಯಲ್ಲ. ಇದಕ್ಕಿಂತ ಮುಖ್ಯವಾಗಿ 148/2005 ಆ ಕೇಸು 2018ರಲ್ಲಿ ಹೈಕೋರ್ಟ್ ಅಲ್ಲಿ ಹಾಕಿರೋದು. ಇದುವರೆಗೂ 2018ರಲ್ಲ ಸರ್, 2018ರಲ್ಲಿ ಅದು ಜಡ್ಜ್ಮೆಂಟ್ ಬಂದಿದೆ. ಆ ಕಾಪಿ ನಾನು ನೋಡಿದ್ದೀನಿ ಸರ್. 148/2005 ಕೇಸ್ ಏನು 2018ರಲ್ಲಿ ಲೇಬರ್ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಯ್ತು, ಅದನ್ನ ಹೈಕೋರ್ಟ್ ಹೋಗಿ ಸಂಸ್ಥೆ ಸ್ಟೇ ತಂದಿದೆ. ಇದುವರೆಗೂ ಅದರಲ್ಲಿ ಎವಿಡೆನ್ಸ್ ಆಗ್ತಿರ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಅದು ಒಂದು ಪತ್ರಿಕೆಗಳಲ್ಲಿ ಅಂದ್ರೆ ನೀವು ಹೈಕೋರ್ಟ್ ಅಲ್ಲಿ ಒಂದು ಸ್ಟೇನ ವೇಕೇಟ್ ಮಾಡಿಸೋದಿಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಇನ್ನು ನೀವು ಅದ್ರಲ್ಲಿ ನ್ಯಾಯ ಕೊಡಿಸ್ತೀರಾ? ಸರ್, ಹಾಗಾದ್ರೆ ಈಗ ನೀವು 148/4 ಬಗ್ಗೆ ಹೇಳ್ತೀರಿ, ಅಂದ್ರೆ ಹಳೆ ಸಂಘಟನೆ ಬಗ್ಗೆ, ದೊಡ್ಡ ಸಂಘಟನೆ ಬಗ್ಗೆ ಹೇಳ್ತೀರಿ. ಆದ್ರೆ ನಿಮ್ ಸಂಘಟನೆದು 47/21-22 ಒಂದು ಕೇಸ್ ಇದೆಯಲ್ವಾ, ಆ ಕೇಸಲ್ಲಿ ಬಂದು ನೀವು ಅದನ್ನ ಅಪ್ಡೇಟ್ ಕೊಟ್ರೆ ಎಂಪ್ಲಾಯ್ಸ್ಗೆ? ಎಸ್, ಇದನ್ನೇ ನಾನು ನಿಮ್ಗೆ ಕಳೆದ ಬಾರಿ ಬಂದಾಗ್ಲೂ ತಮ್ಮ ಚಾನೆಲ್ ಮುಖಾಂತರ ನಾನು ನೌಕರರಿಗೆ ತಿಳಿಸಿರೋದು. 47 ಅಲ್ಲಿ ಏನು 47/2021 ಕೇಸ್ ಏನಿದೆ, ಇದೇ ಕೇಸ್ ತರನೇ ನಮಗೆ ಏನು 6ನೇ ವೇತನ ಆಯೋಗವನ್ನ ಯಾವಾಗ ಕನ್ಸಲೇಷನ್ ಮುರಿದು ಬಿತ್ತು, ನಮ್ದು ಸರ್ಕಾರಕ್ಕೆ ಕಾರ್ಮಿಕ ಇಲಾಖೆಯಿಂದ ಪತ್ರ ಹೋಯ್ತು, ಸರ್ಕಾರ ಕಾರ್ಮಿಕ ನ್ಯಾಯಾಲಯಕ್ಕೆ ಅದನ್ನ ಪರಿಶೀಲಿಸಕ್ಕೆ ಏನು ಕನ್ಸಲೇಷನ್ ಮುರಿದು ಬಿತ್ತು, ಕಾರ್ಮಿಕ ಇಲಾಖೆಯಿಂದ ಸರ್ಕಾರಕ್ಕೆ ಇದು ಕನ್ಸಲೇಷನ್ ಅಪೂರ್ಣಗೊಂಡಿದೆ, ಇದು ಇತ್ಯರ್ಥ ಆಗಿಲ್ಲ ಅಂತ ಸರ್ಕಾರಕ್ಕೆ ಪತ್ರ ಹೋಯ್ತು. ಸರ್ಕಾರದಿಂದ ಕಾರ್ಮಿಕ ನ್ಯಾಯಾಲಯಕ್ಕೆ ಆದೇಶ ಬಂದಿರೋದ್ರಿಂದ ಆ ಕೇಸ್ ಸರ್ 47 6ನೇ ವೇತನ ಆಯೋಗ ರೀತಿಯಲ್ಲಿ ಸಾರಿಗೆ ನೌಕರಿಗೆ ವೇತನ ಕೊಡ್ಬೇಕಾ ಅನ್ನೋದ್ರ ವಿಚಾರವಾಗಿ ನಡೀತಾ ಇರೋ ಒಂದು ಕೇಸ್ ಅದು. ಸೊ ನಾನಲ್ಲಿ ನೀನು ಇವತ್ತು ಹೇಳ್ತಾ ಇದ್ದೀನಿ, ಆಲ್ರೆಡಿ 6ನೇ ವೇತನ ಆಯೋಗ ಮುಗಿದು ಸರ್ಕಾರಿ ನೌಕರಿಗೆ 7ನೇ
ವೇತನ ಆಯೋಗ ಬಂದ್ಬಿಟ್ಟಿದೆ. ಈಗ ನಾನು 6ನೇ ವೇತನ ಆಯೋಗಕ್ಕೆ ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ರೆ 2004ರಲ್ಲಿ ಕೇಸ್ ಫೈಲ್ ಆಗಿರೋದು, 2005ರಲ್ಲಿ ಅಗ್ರಿಮೆಂಟ್ ಆಗಿ 148/2005 2005ರಲ್ಲಿ ಇಂದ 17ರವರೆಗೂ 2017ರವರೆಗೂ ನಡೆದಿರೋದು ಮತ್ತೆ ಕೇಸ್ ನಡ್ಸ್ಕೊಂಡ್ ಬಂದು ಜಜ್ಮೆಂಟ್ ಪಡೆದಿದ್ದೀವಿ. ನಾನು ಈಗ 47 ನಲ್ಲಿ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಕಾರ್ಮಿಕ ನ್ಯಾಯಾಲಯದಲ್ಲಿ ಸುಮಾರು ವರ್ಷಗಳ ಕಾಲದಿಂದ ಖಂಡಿತ ಇಟ್ಸ್ ಎ ಟೈಮ್ ಕಿಲ್ಲಿಂಗ್ ಪ್ರೋಸೆಸ್. ನ್ಯಾಯಾಲಯಗಳ ಮೇಲೆ ನಮಗೆ ನಂಬಿಕೆ ಇದೆ, ನ್ಯಾಯಾಲಯಗಳಿಂದ ನಮಗೆ ಕೊನೆಗೂ ನಮ್ಗೆ ಸರ್ ಎಂಪ್ಲಾಯ್ಸ್ ಅಷ್ಟು ತಾಳ್ಮೆಯಿಂದ ಇಲ್ಲ, ಆಗಲ್ಲ ಸರ್. ಅದಕ್ಕೆ ಮತ್ತೆ ಇದು ಬಂದು ಔಟ್ ಫೋಕಸ್ ಆಗ್ಬಿಟ್ಟಿದೆ. ಅಂದ್ರೆ 6ನೇ ವೇತನ ಆಯೋಗಕ್ಕೆ ಸರ್ಕಾರ ಶಿಫಾರಸ್ಗೆ ಸಂಬಂಧಪಟ್ಟಂಗೆ ಮಾಡಿರೋದ್ರಿಂದ ಈಗ ಪ್ರಸ್ತುತ 7ನೇ ವೇತನ ಆಯೋಗ ಚಾಲ್ತಿಯಲ್ಲಿ ಇರೋದ್ರಿಂದ ಅದು ಔಟ್ ಆಫ್ ಫೋಕಸ್ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಆದ್ರೆ ಸಾಮಾಜಿಕ ವೇತನ ಆಯೋಗ ಅಲ್ಲ, ಆಲ್ರೆಡಿ 8ನೇ ವೇತನ ಆಯೋಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೋಗ್ತಾ ಇದ್ದಾರೆ. ಸಂಘಟನೆಗಳು ಇನ್ನೂ ನೀವು ಅಷ್ಟು ಕೊಡಿ ಇಷ್ಟು ಕೊಡಿ ಅಲ್ಲಿ ಬನ್ನಿ ಆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಇವತ್ತಿನ ಟ್ರೆಂಡ್ ತಕ್ಕ ನೀವು ಕೇಳಲ್ಲ? ಯಾಕೆ ಗಟ್ಟಿಯಾಗಿ ಕೇಳಲ್ಲ ನೀವೆಲ್ಲ? ಸರ್ ನಾನು ಇದೇ ಒಂದು ಪ್ರಶ್ನೆ ನನ್ನನ್ನು ಕೇಳಿದ್ರೆ ನಾನು ಅದು ಉತ್ತರಗಳನ್ನ ನಾನು ಕೊಡಕ್ ಆಗ್ತಲ್ಲ. ಯಾಕಂದ್ರೆ ಪ್ರತಿ ಬಾರಿ ನಾನು ನಮ್ಮ ಒಕ್ಕೂಟದ ವತಿಯಿಂದ ನಮ್ಮೇನ ಬೇಡಿಕೆ ಇದೆ ಅದೇ ಇದೆಯಲ್ಲ ಸರ್. ಎಲ್ಲ ಸರ್ಕಾರಿ ನೌಕರರು 7ರಿಂದ 8ಕ್ಕೆ ಹೋಗ್ತಾ ಇದ್ದಾರೆ ಸ್ವಾಮಿ, ನಾವ್ ಇನ್ನೂ 6ಕ್ಕೆ ಬಂದಿಲ್ವಲ್ಲ. ಸರ್ ನೀವೀಗ ಮಾನ್ಯತೆ ಪಡ ಸಂಘಟನೆ ಮೇಲೆ ಒಂದಷ್ಟು ಆರೋಪ ಮಾಡ್ತೀರಿ, ಅವ್ರಂಗ್ ಮಾಡೋದು ಹಿಂಗ್ ಮಾಡೋದು ಅಂತ. ಸೊ ನೀವು ಅಲ್ಲಿ ಇದ್ದವರಲ್ವ ನೀವು ಕೂಡ? ಒಂದು ಕಾಲದಲ್ಲಿ ನೀವು ಅನಂತ ಸುಬ್ರಾಯರ ಗಡಿಲೆ ಪಳಗದವರು ಹೇಳಿ. ಓಕೆ, ಸೊ ನಿಮ್ಮ ಜೊತೆ ಇರ್ತಕ್ಕಂಥ ಒಬ್ಬರಿರ್ತಕ್ಕಂಥ ನಾಗರಾಜ್ ಅವರು ಕೂಡ ಅನಂತ ಸುಬ್ರಾಯರ ಗಡಿಲೆ ಪಳಗದಂತವ್ರು. ಎಸ್, ಹೌದು. ಓಕೆ, ಸೊ ಈಗ ಹೊಸದಾಗಿ ಅವರು A2C ಒಬ್ಬ ಸಾರಥಿ ಅಂತೇಳಿ ಒಂದು ನಾವು ಲಾಸ್ಟ್ ಎಪಿಸೋಡ್ ಮಾಡಿದ್ವಿ, ಸೊ ನಮ್ಮ ಚಾನಲಲ್ಲಿ ಕೂಡ ಮಾಡಿದ್ವಿ. ಸೊ ಆ ಸಾರಥಿ ನಿಮ್ಮ ಸಾರಿಗೆ ಸಂಸ್ಥೆಯವರಾಗಿದ್ರಾ? ಸರ್ ಇದು ಖಂಡಿತ ಇಲ್ಲ. ಅವರು ನಮ್ಮ ಸಂಸ್ಥೆಯ ಒಬ್ರು ನಾಯಕರೇ ಆಗಿರ್ಲಿಲ್ಲ. ಇವರು ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ನಮ್ಮ ಏನು ಸಂಸ್ಥೆಯಲ್ಲಿ ಬಂದು ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದಿನ ಅನಂತ ಸುಬ್ರಾವ್ ಅವರ ಆಲ್ಟರ್ನೇಟಿವ್ ಅಂದ್ರೆ ಮುಂದಿನ ಸಾರಥಿ ಅಧ್ಯಕ್ಷ ಸ್ಥಾನಕ್ಕೆ ಬರೋರು ಅಂತ ಬಿಂಬಿಸ್ತಾ ಇದ್ದಾರೆ. ಓಕೆ, ಅಲ್ಲ ನಮ್ಮ ಬಿಂಬಿಸ್ತಾ ಇಲ್ಲ, ಅವರು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟೆ, ನಮ್ಮ ಚಾನೆಲ್ ಕೂಡ ಘೋಷಣೆನೂ ಮಾಡಿದ್ದಾರೆ. ಹೌದು. ಓಕೆ, ಆದ್ರೆ ಒಂದು ನಿಮಿಷ ನನಗೆ ಇನ್ನೊಂದು ಕ್ವಶನ್ ಇದೆ. ಘೋಷಣೆ ಮಾಡಿದ್ರಲ್ವಾ, ಈ ಘೋಷಣೆ ಮಾಡಕ್ ಮುಂಚೆ ನಿಮ್ಮ ಸಾರಿಗೆ ಸಂಸ್ಥೆಯ ನೌಕರರು ಯಾರು ಆ ಸಂಘಟನೆಯಲ್ಲಿ ಇರ್ಲಿಲ್ವಾ? ಈ ಪ್ರಶ್ನೆ ಅವ್ರಿಗೂ ಕೂಡ ಕೇಳಿದೆ ನಾನು. ಯಾಕೆ ಹೊರಗಡೆ ಸಂಘಟನೆ ತಂದು ಈಗ ನೀವು ಬಿಂಬಿಸ್ತೀವಿ? ಈಗ ಹೇಳ್ತೀರಾ ಅನಂತ ಸುಬ್ರಾಯರ್ಗೆ ನೀವು ಸ್ಟೇರಿಂಗ್ ಹಿಡಿದಿದ್ದೀರಾ, ನೀವು ಗೇರ್ ಹಾಕಿದ್ದೀರಾ ಅಥವಾ ಜಾಕ್ ಹಾಕಿದ್ದೀರಾ, ಟಿಕೆಟ್ ಹೊಡೆದಿರ ಅಂತ ಕೇಳ್ತೀರಿ. ಸೊ ನಾಳೆ ಈ ಹೊಸ ಬಂದಿರೋ ಸಂಘಟನೆಯವರು ಕೇಳ್ತೀರಾ, ಅವರು ಟಿಕೆಟ್ ಹೊಡೆದಿಲ್ಲ, ಜಾಕ್ ಹಾಕಿಲ್ಲ, ಅವರು ಕೇಳ್ತೀರಾ ಯಾಕೆ ಇದಕ್ಕೆ ಆಸ್ಪದ ಕೊಟ್ರಿ? ನೀವೆಲ್ಲ ಇದ್ರಿ ಅಲ್ವಾ, ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲೇ ನೀವು ಕೂಗಿ ಎಬ್ಬಿಸ್ಬೋಯ್ತಲ್ಲ, ಯಾಕೆ? ನನ್ನನ್ನ ಬಿಡಿ, ನಾನು ಒಂದು ಶಾರ್ಟ್ ಟರ್ಮ್ ಅಲ್ಲಿ ನಾನು ಇದ್ದೆ. ಯಾಕಂದ್ರೆ ಸ್ವಲ್ಪ ಕಾಲಘಟ್ಟದಲ್ಲೇ ಈ ಕಾಲಮಾನದಲ್ಲೇ ಇವ್ರ ಬಗ್ಗೆ ಗೊತ್ತಾಗೋಯ್ತು, ನಾವು ಬಿಟ್ಟು ಹೊರಗಡೆ ಬಂದ್ಬಿಟ್ವಿ. ಆದ್ರೆ ಇವರೇ ಸಂಘಟನೆಯಲ್ಲಿ ಹಗಲಿರುಳು ದುಡಿದು ಮಾನ್ಯ ಅನಂತ ಸುಬ್ಬರಾವ್ ಸಾಹೇಬ್ರು ಹೇಳಿದ್ದಾರೆ, ನಾನು ನಿಮ್ಮ ನಿಗಮ ಚಾನೆಲ್ ಅಲ್ಲಿ ಬಂದಂತ ಒಂದು ಇದನ್ನ ನೋಡಿದೆ, ಸಾರಿಗೆ ಸಂಸ್ಥೆಯ ನೌಕರರು ಯಾರಿರ್ತಾರೆ ಇಲ್ಲಿ ಅಧ್ಯಕ್ಷಗಿರಿ ಆಗೋದಿಕ್ಕೆ ಅಷ್ಟು ವಿದ್ಯಾವಂತರಿಲ್ಲ, ಮತ್ತೆ IAS IPS ಆಫೀಸರ್ಸ್ ಮುಂದೆ ಕೂತು ಮಾತಾಡಬೇಕು, ಆ ಒಂದು ಚಾಕಚಕ್ಯತೆ ಇಲ್ಲ ಅನ್ನುವಂಥ ಮಾತುಗಳೆಲ್ಲ ಆಡಿದ್ದಾರೆ. ಈಗ ಏನು ಬಿಡಿ, ನನ್ನನ್ನು ಬಿಟ್ಟು ಬಿಡಿ, ನಾನು ಹೋಗಿದ್ದು ಸ್ವಲ್ಪ ದಿನಗಳೇ, ನಾನು ಒಂದು ಘಟಕ ಮಟ್ಟದ ನಾಯಕನಾಗಿದ್ದೆ, ಬಂದೆ ಹೋದೆ ಅಂತಾನೆ ಇಟ್ಕೊಳ್ಳಿ. ಈಗ ಕೂಟದ ಗೌರವಾಧ್ಯಕ್ಷರಾಗಿರುವ ಸುರೇಶ್ ಅವರು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಲ್ಲ IAS ಆಫೀಸರ್ಸ್ IPS ಆಫೀಸರ್ಸ್ ಮಿನಿಸ್ಟರ್ ಜೊತೆ ಕೂತು ಮಾತುಕತೆ ಮಾಡುವಂತ ಲೆವೆಲ್ ಅಲ್ಲಿ ಇದ್ದಾರೆ. ಸುರೇಶ್ ಸರ್ ನಂತರ ನಾಗರಾಜ್ ಇದ್ರು, ಜೋಸಫ್, ದೊಡ್ಡ ಪಟ್ಟಿನೇ ಇದೆ ಸರ್, ದಯಾನಂದ್ ಸಾಗರ್, ಜಹೀರ್ ಅಹಮದ್, ವೆಂಕೋಬ, ರಾಜಗೋಪಾಲ್, ವಿಜಯ್ ರೆಡ್ಡಿ, ಜಯನಗೌಡ, ರಮೇಶ್, ರೇಣುಕಾನಂದ ಗೌಡ್ರು, ಇವರೆಲ್ಲ ಇವ್ರಿಗೇನಂದ್ರೆ ಅವ್ರು ಹೇಳ್ತಾ ಇರೋ ಮಾತುಗಳಂದ್ರೆ ನಮ್ಮ ನೌಕರರು ಕಾರ್ಯಕರ್ತರಾಗಿರ್ಬೇಕಂತೆ, ಕಾರ್ಯಕರ್ತರಾಗಿರ್ಬೇಕು. ಆದ್ರೆ ಹೊರಗಡೆಯಿಂದ ಬಂದವರು ಇಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೇಕು ನಮ್ಮ ಮಾತನ್ನ ದಾಟಿಯಲ್ಲಿ ಅವ್ರು ಹೇಳಿದ್ದಾರೆ. ಈಗಿನ ನಮ್ಮ ಯಾರು 3rd tier ಲೀಡರ್ಸ್ 4th tier ಲೀಡರ್ಸ್ ಏನಿದ್ದೀರಾ, ನಿಮ್ಗೂ ಇದೇ ಗತಿನಪ್ಪ. ನೀವೆಲ್ಲ ದುಡಿತಾ ಇರ್ಬೇಕೆ ಹೊರತು ಸಂಘಟನೆಗೆ ಮುಂದಿನ ಪೋಸ್ಟ್ಗಳು ನೀವು ಬರಕ್ ಸಾಧ್ಯನೇ ಇಲ್ಲ. ಅವರ ಬಾಯಿಂದ ಅವರ ಮನಸ್ಸಲ್ಲಿ ಇದ್ದಿದ್ದನ್ನ ಅವರು ಅಲ್ಲಿ ಹೊರ ಹಾಕಿದ್ದಾರೆ, ನೋಡ್ಕೊಳ್ಳಿ. ಅಂದ್ರೆ ಅಲ್ಲಿ ಕೆಲಸ ಮಾಡಿದಾಗ ಕಾರ್ಯಕರ್ತೆ ಹೇಳಿದ್ರೆ ಮಾತಾಡಿದ್ ನೀವು ಸರಿ. ಅಲ್ಲಿ ಈಗ ನಮಗೆ ಟಾಂಗ್ ಕೊಡ್ತಾ ಇದ್ದೀರಲ್ಲಪ್ಪ, ವಾಟ್ಸಪ್ಗಳಲ್ಲಿ ಚರ್ಚೆಗಳಲ್ಲಿ ಬಂದು ನಮ್ಗೆ ಟಾಂಗ್ ಕೊಡ್ತಾ ಇದ್ದೀರಲ್ಲ ನಿಮ್ಮ ಸಂಘಟನೆ ಬಗ್ಗೆ. ಇಲ್ಲಿ ನಿಮ್ಮ
ಸ್ಥಾನಮಾನಗಳು ಎಲ್ಲಿದ್ದಾವೆ ಅಂತ ಒಂದ್ ಸ್ವಲ್ಪ ತಿಳ್ಕೊಬೇಕಂತ ಅವರ ಮಾತುಗಳಲ್ಲೇ ನೋಡಿದ್ರೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅಭಿಮಾನ ಇರ್ಲಿ, ಆದ್ರೆ ನಿಮ್ಮ ಸ್ಥಾನಮಾನಗಳು ನಿಮ್ಗೆ ಗೌರವಗಳು ಸಿಗೋ ಜಾಗದಲ್ಲಿ ಎಷ್ಟು ಮಾತ್ರಕ್ಕೆ ನೀವು ಇದು ಮಾಡ್ತೀರ ನೋಡ್ಕೊಳ್ಳಿ. ನೌಕರರ ಕೂಟ ಬಂದಿದೆ, ನೌಕರರ ಕೂಟ ನಾವು ಡ್ರೈವರು ಕಂಡಕ್ಟರ್ಗಳೇ. ನಮ್ಮಲ್ಲಿರುವ ನಾಯಕರುಗಳು ಸಹ ಯಾಕೆ IAS ಆಫೀಸರ್ಸ್ ಮುಂದೆ ಕೂತು ಮಾತುಕತೆ ಮಾಡ್ತಾ ಇಲ್ವಾ? IPS ಆಫೀಸರ್ಸ್ ಮುಂದೆ ಮಾತುಕತೆ ಮಾಡ್ತಾ ಇಲ್ವಾ? ಸಚಿವರು ಮುಖ್ಯಮಂತ್ರಿಗಳ ಜೊತೆಲಿ ಕೂತ್ಕೊಂಡು ಚರ್ಚೆಗಳು ಮಾಡ್ತಾ ಇಲ್ವಾ? ಯಾಕೆ ಆ ಎಬಿಲಿಟಿ ಏನು ಸಾರಿಗೆ ನೌಕರಿಗೆ ಇಲ್ವಾ? ನಿಮ್ಮ ಪ್ರಶ್ನೆಗೆ ಇದೆ ನನ್ನ ಉತ್ತರ ಸರ್. ಅವ್ರು ಹೇಳ್ತಾರೆ, ಈಗ ನೀವು ಅಲ್ಲೇ ಪರಿಪೂರ್ಣ ಜ್ಞಾನವನ್ನ, ಪರಿಪೂರ್ಣ ಕಾನೂನು ಏನಿದೆ ತಿಳ್ಕೊಳ್ಳಿಲ್ಲ, ಸಂಸ್ಥೆ ಎಲ್ಲಿ ನೀತಿ ನಿಯಮಗಳು ತಿಳ್ಕೊಳ್ಳಿಲ್ಲ, ಹಂಗೆ ದಿಢೀರ್ ನಂಗೆ ವಾಟ್ಸಪ್ ಅಲ್ಲಿ ರೆವಲ್ಯೂಷನ್ ಮಾಡ್ಬಿಟ್ರೆ ಸಂಘಟನೆ ಆಗ್ಬಿಡುತ್ತಾ, ರೆವಲ್ಯೂಷನ್ ಮಾಡ್ಬಿಟ್ರೆ ಸರ್ಕಾರ ಹೋಗ್ಬಿಡುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಯಾಕಂದ್ರೆ ಈ ಪ್ರಶ್ನೆ ಕೇಳಿದಕ್ಕೆ ನೀವು ಹೇಳಿದ್ರೆ ಆ ಪ್ರಶ್ನೆ ನಾನು ನೆನಪಾದವು. ಸೊ ಇದಕ್ಕೆ ನಿಮ್ಮ ಉತ್ತರ ಸರ್? ಇಲ್ಲಿ ವಾಟ್ಸಪ್ ಅಲ್ಲಿ ದಿಢೀರ್ ಅಂತ ಬೆಳೆದು ಬಿಡ್ತಾರೆ, ಬೆಳೆದ್ಬಿಟ್ರು ಅನ್ನೋ ವಿಚಾರ ಇದೆಯಲ್ಲ, ಇವ್ರಿಗೆ ಅನ್ಸಿರ್ಬೋದು ನಾವು ದಿಢೀರ್ ಅಂತ ಬೆಳೆದಿದ್ದೀವಿ ಅಂತ. ಇದನ್ನ ಬೆಳೆಯೋದಕ್ಕೆ ಮೊದಲೇ ಈ ಕೂಟ ಅನ್ನೋ ಸಂಘಟನೆ ಕಟ್ಟೋದಕ್ಕೆ ಮೊದಲು ಸುಮಾರು ಒಂದು 3 ವರ್ಷ ನಾವು ಪ್ರತಿ ಘಟಕಗಳ ಮುಂದೆ ಹೋಗಿ ಪ್ರತಿ ನೌಕರನ್ನ ಮಾತಾಡಿಸ್ಕೊಂಡು ಅವರ ಪರಿಸ್ಥಿತಿಯನ್ನ ಅವಲೋಕಿಸಿ ಅವ್ರ ಹತ್ರ ಮಾತುಕತೆ ಮಾಡಿ ರಾಜ್ಯದಿಂದ ಸುತ್ತಿ ಕೂಟ ಅನ್ನೋ ಸಂಘಟನೆನ ಕಟ್ಕೊಂಡ್ ಬಂದಿದ್ ನಾವು. ಒಂದು ಚೈನಾದಲ್ಲಿ ಒಂದು ಬಾಂಬೋ ಇದೆ ಅಂತ, ಚೈನಾ ಬಾಂಬೋ ಅಂತ ಇರುತ್ತೆ, ಅದು 3 ವರ್ಷ ಭೂಮಿಯಿಂದ ಮೇಲ್ಗಡೆಗೆ ಮೊಳಕೆನೆ ಬೆಳೆಯಲ್ಲ. ಆದ್ರೆ ಅದಕ್ಕೆ ನೀರು ಬೆಳಕು ಎಲ್ಲ ಕೊಡ್ತಾನೆ ಬರ್ತಾ ಇರ್ಬೇಕು ನಾವು. 3 ವರ್ಷದ ನಂತರ ಅದು ಬೆಳೆಯಕ್ ಶುರು ಆಯ್ತು, ಭೂಮಿ ಮೇಲಿಂದ ಮೇಲೆ ಚಿಗುರು ಹೊಡಿತು ಅಂದ್ರೆ ಪ್ರತಿದಿನ 8 ಅಡಿ ಮೇಲೆ ಅದು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಸುಮಾರು 60 ಅಡಿಗಿಂತ ಮೇಲೆ ಬೆಳೆಯುತ್ತೆ. ಸೊ 60 ಅಡಿ ಮೇಲೆ ಬೆಳಿಬೇಕಾದ್ರೆ ಅದ್ರ ಬೇರುಗಳು ಎಷ್ಟು ಗಟ್ಟಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ 3 ವರ್ಷಕ್ಕೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ ಕೂಟ ದಿಢೀರ್ ಅಂತ ಹೊರಗಡೆ ಬಂದಿರ್ಬೋದು. 2020ರಿಂದ ಏನು ಮುಷ್ಕರ, ಒಂದೇ ಕರೆಕ್ಟ್ ಮುಷ್ಕರ ಕೊಟ್ಟು ನಾವು ಹೊರಗಡೆ ಮಾಡಿದ ತಕ್ಷಣ ಜನ ನಿಂತೋಯ್ತು ವಾಹನಗಳು. ಆದ್ರೆ ಇಂದಿನ ಪರಿಶ್ರಮ ಪ್ರತಿಯೊಬ್ಬ ನೌಕರನ ಮನಸ್ಸನ್ನ ಮುಟ್ಟಿ ಅವ್ರಿಗೆ ಅದರ ಅರಿವನ್ನು ಮೂಡಿಸಿದ ಕಾರಣ ಈ ಕೂಟ ಮಾಡಿದಂತ ಕೆಲಸಗಳಿಂದ ಅವತ್ತು ಮುಷ್ಕರ ಆಗಿದ್ದು. ಇವತ್ತು 2021ರಲ್ಲಿ ಇಷ್ಟು ದೊಡ್ಡ ಹೊಡೆತ ಬಿದ್ರೂ ಇನ್ನು ನೌಕರರ ಕೂಟದ ಮೇಲೆ ನಂಬಿಕೆ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಕಾರಣನೂ ಇದೆ ಸ್ವಾಮಿ. ಸರ್, ನೀವು ನಮಗೊಂದು ಮಟ್ಟಕ್ಕೆ ಇವ್ರು ಹೇಳೋ ಪ್ರಕಾರ ನಿಮ್ಮ ಸಂಘಟನೆಗಳು, ಹಳೆ ಸಂಘಟನೆ ಹೇಳೋ ಎಲ್ಲ ನೀವು ಕೆಲಸ ಮಾಡಿಲ್ಲ, ಕೆಲಸ ಮಾಡ್ತೀವಿ ಅಂತ ಹೇಳಿ ಪ್ರಚಾರ ತಗೋತಾ ಇದ್ದೀರಾ ಅಷ್ಟೇ. ಎಸ್ ಸರ್, ಕೆಲಸ ಜನ ನಿಮ್ಮ ನಂಬಿಕೆ ಇಟ್ಕೊಂಡಿದಾರಾ ಸರ್? ಈಗ ಕೆಲಸ ಮಾಡಿದ್ಲ ಅಂತ ಇವ್ರು ಹೆಂಗ್ ಹೇಳ್ತಾ ಇದಾರೆ? ಕೆಲಸ ಮಾಡಿದೀವಲ್ಲ. ಏನ್ ಮಾಡಿದ್ರಿ ಮತ್ತೆ? ಈಗ ಇವ್ ಸಂಘಟನೆ ತಗೊಳ್ಳೋಣ ಸರ್, ಈಗಿನ ಹಿಂದಿನ ಸಂಘಟನೆಗಳೇ ತಗೊಳ್ಳೋಣ. ಏನ್ ಮಾಡಿದ್ರೆ ಸ್ವಾಮಿ? 4 ವರ್ಷದಲ್ಲಿ ನೀವು ವೇತನ ಪರಿಷ್ಕರಣೆ ಮಾಡಿರೋದು ಬಿಟ್ರೆ ನಿಮ್ಮ ಕೊಡುಗೆ ಏನು? ನೀವು ಏನ್ ಮಾಡಿದೀರಾ? ಕೂತ್ಕೊಂಡು ಚರ್ಚೆ ಮಾಡಿದೀರಾ, ಕೆಲವೊಂದು ಸರ್ಕ್ಯುಲೇಷನ್ಸ್ ಬಗ್ಗೆ, ಕೆಲವೊಂದು ಸವಲತ್ತುಗಳ ಬಗ್ಗೆ ಮಾತಾಡಿದೀರಾ. ನಾವು ಅದು ಮಾಡ್ತಾ ಇದೀವಲ್ಲ. ಒಂದೇ ಇದರಲ್ಲಿ ನಾವು 4 ಮುಖ್ಯ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ ಬಂದಿದೀವಲ್ಲ. ಹಂತವಾಗಿ ಮತ್ತೆ ನೌಕರರ ಸಮಸ್ಯೆಗಳನ್ನ ನಮ್ಮ ಹತ್ರ ಬಂದವರಿಗೆ ನಾವು ಏನು ಅವ್ರ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಸೆಂಟ್ರಲ್ ಆಫೀಸ್ ಅಲ್ಲಿ ಮಾತಾಡ್ಕೊಂಡು ಅಧಿಕಾರಿಗಳ ಜೊತೆಲಿ ಸೌಹಾರ್ದ ರೀತಿಯಲ್ಲಿ ಅವ್ರಿಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದೀವಲ್ಲ. ನೀವು ಅದನ್ನೇ ತಾನೇ ಮಾಡಿದ್ದು. ಸೊ ನೀವು ಮಾಡಿದೀವಿ, ನಾವು ಮಾಡಿಲ್ಲ ಅಂತ ಏನು ಇಲ್ಲ. ನಾವು ಮಾಡ್ತಾ ಇದೀವಿ, ನೀವು ಮಾಡ್ತಾ ಇದ್ದೀರಾ. ನೀವೇನು ಮಾಡಿದ್ದೀರಾ ಅದಕ್ಕಿಂತ ಹೆಚ್ಚಿನಾಗಿ ನೌಕರರ ಕೂಟ ಮತ್ತೆ ಒಕ್ಕೂಟ ಮಾಡ್ತಾ ಇದೆ ಅಂತ ಈ ಸಮಾಜದಲ್ಲಿ ಹೇಳ್ತೀನಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ ಶಿಂದೋಗಿ. ನಿಗಮ ಟಿವಿ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಸೊ ನಿಗಮ ಟಿವಿ ತಂಡದವ್ರಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ನ್ಯೂಸ್ಗಳಿಗೆ ನೋಡಿ ನಿಗಮ ಟಿವಿ.